ಗೆಳತಿ ಅಂದರ ಚುಮನ ಇದ್ದಂಗ ಗ್ಯಾಸ್ ಅಂದರ ಕಾಸ ಹುಡುಕಿ ಹೆಣತಿ ಇದ್ದಂಗ ಯಾವಾಗಿದುವ ಬರತೈತಿ ಯಾವಾಗ ಹೋಗತೈತಿ ಹೌದು ಇದು ದೊಡ್ಡ ಸಮಸ್ಯೆ ನಮ್ಮ ಭಾರತದಾಗ ಹೌದಲ್ರಿ ಮಾಸ್ತರ ನಮಗ ಅಷ್ಟೇ ತಮ್ಮ ಕಾಡುವುದಿಲ್ಲ ಹಾಡು ಮಂದಿಗ ಒಳಗ ನಮ್ಮ ರೈತರಿಗೆ ದೊಡ್ಡ ಕಿರಿಕಿರಿ ಮಾಡ್ತದಾವ ಇವರು ಮನೆಯಿಂದ ಹೋಗುದ್ರೊಳಗ ಕರೆಂಟ್ ಇರ್ತಾವು ಹೋಗುದ್ರೊಳಗ ಗಪ್ಪ ಆಗಿರ್ತಾವು ಆವಾಗ ಯಾಕ ಅಂದ್ರ ವಿದ್ಯಾಶ್ರೀ ನೀರಿನ ಬಗ್ಗೆದಾಗ ಹೇಳಿ ಹೌದಲ್ರಿ ಮಾಸ್ತರ ಹೇಳ್ಯಾರ ಅಂದ್ರ ನೀರಂದ್ರ ಪ್ರಥಮ ಹೆಣ್ಣ ಅಂತಾಳ ನನಗ ಹೌದು ಅಂದ್ರ ಬೋರ್ ಹಾಕಿದ ಮ್ಯಾಗ ಪೂಜೆ ಮಾಡ್ತಾರಿದರಾಗ ಅಂದ್ರ ವಿದ್ಯಾಶ್ರೀ ಶೀರಿ ಉಡಿಸ್ತಾರಂತ ಬೋರಿಗ ಬರೋಬ್ಬರಿ ನೀರು ಬಿತ್ತು ಗಂಗಾ ಬಿದ್ದಾಳವರು ತಿಳಿದಳು ಮಳಿ ಬರ್ಲಿಕ್ಕೆ ಎಲ್ಲಿಂದ ನೀರ ಬರಬೇಕದರಾಗ ಹೌದು ಒಂದೊಂದು ಬೋರ್ಗಳು ಹಾಕಿದ ಮೇಲೆ ಏನಾಗದ್ರಿ ತಮ್ಮ ಇವ್ರ ಗಂಗಾ ಬೀಳುವುದಿಲ್ಲ ಬೋರಿನ ಒಳಗ ಹೌದು ಅದಕ್ಕೆ ಏನಂತಾಳ ಇದು ನೀರಂದ್ರೆ ಹಿಂಗೈತಿ ಆ ನೀರು ಬೆದ್ದು ಕೂಡಲೇ ನಮ್ಮ ಗಂಗಾ ವಾಲತಳು ಅಂದ್ರೆ ಬರೋಬ್ರಿ ಆಕಿಗೆ ಬಳಿ ಉಡುಸ್ಯಾರ ಸೀರೆ ಉಡುಸ್ಯಾರ ನಿಮ್ದು ಹೋತರು ಯಾಕೆ ಕೊಡ್ಸಿಲ್ಲ ಅಂತ ಅವ್ರಿಗೆ ಸಂಶಯ ಬಂದದ್ರಿ ಮೊದಲ ನೀರು ಅನ್ನೋದೇ ಕಂಡದ ಹೌದಲ್ರಿ ಮಾಸ್ತರ ಅದು ನಿರಾಕಾರದ ಇದು ಆಕಾರ ಇದು ಕುಡ್ಸ್ಯಾರದಕ್ಕೆ ಹೌದು ಮತ್ತು ಹೊಟ್ಟೆ ನೀರು ಬೀಳಿಕಂದ್ರೆ ಹೊಯ್ಕೋತೀರ ನಾವು 3 ಮಂದಿ ಕುಂಡ್ಕೇಸಿದ್ ನಾವು ನೀರು ಬೀಳಿಕಂದ್ರೆ ಏನು ಉಡಿಸ್ತೀರಿ ಹೌದಲ್ರಿ ಮಾಸ್ತರ ನೀರು ಬೀಳ್ಬೇಕಲ್ಲ ಅದ್ರೊಳಗೆ ನೀರು ಬಿದ್ದಾಗಿ ಒಟ್ಟ ಆಟ ಮೊದಲ ನಿರಾಕಾರ ಆಮೇಲೆ ಆಕಾರ ಹೌದು ಹೆಂಗ ಆಕಾರ ಐತೆ ತಿಳ್ಕೊ ಮೊದಲ ಮಳಿ ಬರ್ಬೇಕ ಮಳಿ ಬಂದಾಗ ಒಳಗೆ ಬೋರ್ನ್ಯಾಂದ ಗಂಗಾ ಹೇಳ್ತಾಳ ಹೌದಲ್ರಿ ಮಾಸ್ತರ ಅದು ಈ ನೀರಿನೊಳಗೆ ಫರಕ್ ಅದಾವು ಹೌದು ಗಂಗಾ ನದಿ ಬೇರೆ ಕಾವೇರಿ ಬೇರೆ ಕೃಷ್ಣಾ ಬೇರೆ ಭೀಮಾ ಬೇರೆ ಹೌದು ಅದು ಗಂಗಾ ನದಿ ಅದು ಅಂದ್ರ ಆ ಗಂಗಾ ನದಿ ಐತಿ ನೋಡ ಈಗ ಮಳೆಗಾಲದಾಗ ನೋಡ್ರಿ ಮಾಸ್ತರ ನೀವು ಬೋರ್ ಹೊಡಿಸ್ರಿ ಏಸ್ ಇಂಚ್ ಬಿದ್ದಾವ್ ನೀರ 3.5 ಇಂಚ್ ಅಂತಾರ ಈಗ ಬ್ಯಾಸ್ಗ್ಯಾಗ ನೋಡ್ರಿ ನೀವು 3.5 ಇದ್ದು ದೀಡೆ ಫಿಟ್ ದೀಡೆ ಇಂಚ್ ಉಳ್ದಾವ್ ಅಂತಾರ ಮತ್ತೆ ಅದು ಇಟ್ಟು ಹೋಗಿರ್ತಾವ ಗುಟ್ಟು ಕಟ್ಟಾಗಿ ಹೌದು ಅವಾಗ ಹೋಗಾಗ ಮತ್ತೆ ಅವಾಗ ಏನಾಗ್ತದ ಗೊತ್ತದ ಏನಾಗ್ತದ್ರಿ ಮಾಸ್ತರ ಮಳಿನೇ ಕಮ್ಮಿ ಆಗ್ಯದ ಅದಕ್ಕೆ ಹೋಲಾಕತ್ತಾವ ನೀರು ಮಳಿ ಆಯ್ತಂದ್ರೆ ಮತ್ತೆ ಬೋರಿಗೆ ನೀರು ಬರ್ತಾವ ಅಂತ ಹೇಳ್ತಾರೆ ಇವ್ರು ಹುಟ್ರ ಹೇಳ್ತಾರಲ್ರಿ ಮಾಸ್ತರ ಮತ್ತೆ ಬಟ್ಟೆ ಮಳಿನೇ ಬರ್ಲಿಕ್ಕಂದ್ರೆ ಅವು ಜಂಪರ್ ಪೀಸ್ ಉಟ್ಕೊಂಡು ಏನು ಮಾಡೋ ಕೆಲವೈದಕ್ಕೆ ಬೋರಿಗೆ ಸುತ್ಕೊಂಡು ಕುದುರ್ತೆ ಏನದಕ್ಕೆ ಹೌದು ಅವು ಜಂಪರ್ ಪೀಸ ಬಳಿ ಹಾಕು ಈಗ ನಮ್ಮ ಊರಾಗ 4 ಬೋರ್ ಹಾಕ್ಯ ನಮ್ಮ ದೋಸ್ತ ಹೌದಲ್ರಿ ಹಾಕ್ಯಾರ ನಿನ್ನ ಏನು ಸೀರೆ ತರ್ತಿ ಜಂಪರ್ ತರ್ತಿ ತೊಗೊಂಬ ನೀರು ಬರ್ಬೇಕು ಒಳಗಿಂದ ಹಾಯ್ಸಿ ಹೊರಗೆ ನಮ್ಮ ಬಂದ್ರೆ ಸಾಕು ಹೌದು ಗಂಗಾ ಒಳಗದಾಳ ತಿಳ್ಕೊತೀನಿ ನಾ ಹಂಗೆ ಬರಂಗಿಲ್ರಿ ಮಾಸ್ತರ ಹೆಂಗೆ ಬರ್ತಾರ ಬರಂಗಿಲ್ಲ ಅದಕ್ಕೆ ಥನ್ ಕಬೀರ್ ದಾಸ್ ಏನು ಥಾರ್ ತಕ್ದಿರ್ ಮೇ ಜೋ ಲಿಖಾ ಕಬಿ ನೀ ಚುಕಾ ಅಂತ ಹೌದು ಯಾರ್ಯಾರ ಹಣೆ ಬಾರದಲ್ಲಿ ಏನೇನು ಭಗವಂತ ಅನ್ನ ಇಟ್ಟಿದ್ದಾನ ಅವ್ರಿಗೆ ಬಂದು ದೊರೀತದ ಇದು ನಿಸರ್ಗದ ನೇಮದ ಹೌದಲ್ರಿ ಮಾಸ್ತರ ಅದು ನೀರು ಬೀಳಬೇಕಾಗಿದ್ರು ಅವ್ರದ್ದು ಹಣೆ ಬಾರ ಕರೆಕ್ಟ್ ಇರಬೇಕು ಹೌದು ಅಂಥವ್ರಿಗೆ ಬಿದ್ದೈತದ ಎಷ್ಟೋ ಮಂದಿ 20 ಬೋರ್ ಹಾಕಿ ಆಡು ಕೈ ಸಾಲಾಗ ಹೋಗ್ಕೊತಾರೆ ಹೌದಲ್ರಿ ಮಾಸ್ತರ ಬಿದ್ದಿರ ಅವ್ರು ಹೊಲದಾಗ ಒಂದೊಂದಕ್ಕೆ ಏನೈತೆ ತಿಳ್ಕೊ ಬರೇ 40-50 ಫುಟ್ ಮ್ಯಾಗ ನೀರು ಬಿದ್ದಾವಲ್ರಿ ಇಲ್ಲಿ ಏನೇನು ಭಗವಂತ ಇದ್ರೊಳಗೆ ಇಟ್ಟಾನ ಗೊತ್ತಿಲ್ಲ ಹೌದು ಈ ಕಾಣುವಂತ ವಸ್ತು ಎಲ್ಲಾನೇ ಇದು ಹೆಣ್ಣದ ಅಂತ ಹೇಳಿದಿ ಹೌದಲ್ರಿ ಹೇಳ್ಯಾರ ಇದ್ರ ತಳಗೆ ಏನದ ನಿನ್ನ ಕಂಡದನ ಕಾಣಿಲ್ರಿ ಮಾಸ್ತರ ಮತ್ತೆ ಅದಕ್ಕೆ ಯಾವ ಪ್ರಕಾರ ನೀ ಹೆಣ್ಣಂತಿ ಹೌದು ಅದಲ್ಲ ಬೇಕಲ್ಲ ಹೌದಲ್ರಿ ಮಾಸ್ತರ ಬೇಕು ಮತ್ತ ದರ್ವಂದ್ ಹೇಳ್ಬೇಕಾಗಿದ್ರೆ ಸೊಟ್ಟಿ ತಗೊಂಡೇ ಮ್ಯಾಗದ ಹೌದಲ್ರಿ ಮಾಸ್ತರ ಆ ಸೊಟ್ಟಿ ತಗೊಂಡು ಹೇಳ್ತದ ಅದು ಅದೇ ಹೆಂಗ್ ಆಗ್ತದ್ರಿ ಮಾಸ್ತರ ಕೆಲವೊಂದು ಹೇಳಂಗಿಲ್ಲ ತೆಂಗಿನ ಗಿಡ ಹೌದು ಈ ಹಿಂದೂ ಧರ್ಮದ ಸಂಪ್ರದಾಯದೊಳಗೆ ಒಂದು ತೆಂಗಿನ ಕಾಯಿ ಇಟ್ಟು ನೀರಿಟ್ಟಿರ್ತಾರ ಎಲ್ಲಿ ಚರಿಗೆ ಒಳಗ ಹೌದಲ್ರಿ ಜಗಲಿ ಮುಂದೆ ಇಡ್ತಾರ ಜಗಲಿ ಮುಂದಿಟ್ಟಿರ್ತಾರ ಹೌದು ಆ ಕಾಯಿ ಚಿಗಿತಿರ್ತದ ಹೌದಲ್ರಿ ಚಿಗಿತದ ತೆಂಗಿನಕಾಯಿ ತಳಗೆ ಇರ್ತದ ಹೌದು ಏನ್ ಮ್ಯಾಗ ಇರ್ತದ ತೆಳಗೆ ಇರ್ತದಲ್ರಿ ಮಾಸ್ತರ ಹಂಗ ನಮ್ಮ ಅದಾವ ಅಂತ ಹೇಳ್ತೀನಿ ಹೌದು
ಅದಕ್ಕೆ ಈ ತೆಂಗಿನಕಾಯಿ ಏನೈತಿ ತಳಗದ ಹೌದಲ್ರಿ ಮಾಸ್ತರ ಮಣ್ಣಿರೋದಿಲ್ಲ ನೀರಿತ್ತು ಬರೀ ಅಲ್ಲಿ ಹೌದು ಹೌದು ನೀರಿನ ಮ್ಯಾಗ ತೆಂಗಿನ ಗಿಡ ಚಿಕ್ತಿರ್ತದೆ ನೀವು ಬೇಕಂದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ಎಷ್ಟೋ ಮಂದಿ ಜಗಲಿ ಮ್ಯಾಗ ಇಟ್ಟಿರ್ತಾರ ಹೌದು ಹೌದು ಅದಕ್ಕೆ ನೀರ ಪ್ರಥಮದಂತ ತೆಂಗಿನಕಾಯಿಗೆ ಟಿಸಲು ಮಾಡಿ ಸಿಂಗರಿಸಿ ಜಾತ್ರೆ ಕೇತ್ರಿ ಒಳಗೆ ಹೊಡೆದಾರ ಅದಕ್ಕೆ ಹೌದು ಹೌದು ಯಾಕಂದ್ರೆ ಇದು ಮಣ್ಣಿಲ್ಲದೆ ಚಿಗಿತದಲ್ಲ ಅನ್ನುವಂಥದ್ದು ಸಾಮರ್ಥ್ಯ ಅದ್ರೊಳಗದ ಹೌದು ಹೌದು ಎಲ್ಲಿ ತೆಂಗಿನಕಾಯಿ ಒಳಗೆ ಹೌದಲ್ರಿ ಆ ತೆಂಗಿನಕಾಯಿ ಬರೀ ಪೂಜೆ ಮಾಡಿದ ಗಿಡದ ಮ್ಯಾಗ ಸಿಗ್ತದ ಹೌದು ಸಿಗಿತದ್ರಿ ಮಾಸ್ತರ ಚರಿಗ್ಯಾ ಒಳಗ ಹೌದು ಹೌದು ಮತ್ತು ಅದು ತೆಂಗಿನಕಾಯಿ ಮ್ಯಾಗ ಸೊಟ್ಟಿ ತೊಗೊಂಡು ಯಾಕೆ ಅದು ಹೇಳಿಲ್ಲ ಹೌದಲ್ರಿ ಮಾಸ್ತರ ಹೇಳಂಗಿಲ್ರಿ ಈಗ ಬಸರಿ ಗಿಡ ಆದ ಟೊಂಗೆ ಕಡ್ದು ಟೊಂಗೆ ಹಾಸ್ತಾರ ಹೌದು ಹೌದು ಮತ್ತು ಅದಕ್ಕೆಲ್ಲ ಸೊಟ್ಟೆ ಅದ ಅದಕ್ಕೆ ಈ ನಂದ್ರಿಗೇನು ಗಿಡ ಇರ್ತದ ಹತ್ತಿ ಗಿಡ ಇರ್ತದ ಹೌದಲ್ರಿ ಮಾಸ್ತರ ಮತ್ತು ಹತ್ತಿ ಗಿಡ ಅಂದ್ರೆ ಇದು ಹೊಲ್ದಾಗ ಬಿತ್ತಾರ ಈ ಹತ್ತಿ ಅಲ್ಲ ಹೌದು ಹೌದು ಅದು ಕಾಯಿ ಆಗ್ತದ ಅದು ಅದಕ್ಕೆ ಬರಕೈತೆ ಹತ್ತಿ ಗಿಡದಾಗ ಆ ಹತ್ತಿ ಗಿಡದ ಬಿಡೋಕೆ ಮಾನ್ಯ ತಪಸ್ವಿಗಳನ್ನು ತಪಸ್ಸರಿ ಮಾಡ್ತಾರೆ ಹೌದು ಹೌದು ಯಾಕಂದ್ರೆ ಅದಕ್ಕೆ ಹೂ ಆಗ್ಲಾರ್ದೆ ಕಾಯಿ ಆಗ್ತದೆ ಹೌದಲ್ರಿ ಮಾಸ್ತರ ಒಟ್ಟು ವೃಕ್ಷಗಳನ್ನು ಹಂಗದಾವ ಹೌದು ಹೌದು ಮತ್ತು ಅದನ್ನೂ ಬೀಜ ಇಲ್ಲ ಹೌದಲ್ರಿ ಇಲ್ಲ ಹೌದು ಹೌದು ಬೀಜ ಅಂದ್ರೇನ ಅದು ತನ್ನಿಂದ ಬೀಜನೇ ಬೀಜದೊಳಗೆ ನಾಟ್ಯದ ಹೌದು ಹೌದು ಬೀಜ ಇಲ್ಲ ಅಂದ್ಕೊಳ್ಳೆ ನೀನೇ ಇಲ್ಲ ತನ್ನ ಬಗ್ಗೆ ಅದು ಟೊಂಕಿನೇ ಬೀಜದ ಹೌದು ಹೌದು ಮತ್ತು ವೃಕ್ಷ ಸೊಟ್ಟಿ ತಗೊಂಡು ಎದ್ದದ ನನ್ನ ಶರೀರ ಹೊತ್ಕೊಂಡು ಎದ್ದದ ಅಂತ ಹೇಳಿದಿ ನಿನ್ನ ಶರೀರ ಹೊತ್ಕೊಂಡ್ಲಾರ್ದೆ ಇಷ್ಟು ವೃಕ್ಷಗಳನ್ನು ಅನೇಕ ಹೇಳ್ತಾವ ಹೌದಲ್ರಿ ಹೇಳ್ತಾವ ಮತ್ತು ಏನಾರ ಮತ್ತಿದ್ದರೆ ಮುಂದಿನ ಬರಲಿ ನಡಿಲ್ರಿ ಮಾಸ್ತರ ನಿನ್ನ ಗಂಗಾ ಬಂದದ್ದು ನಾ ಹೇಳಿದೆ ಹೌದು ಹೌದು ಈಗ ಮತ್ತೊಂದು ಬಾಕಿ ಉಳಿದ ಅವ್ರ ಶರೀರ ಬಹಳ ಶ್ರೇಷ್ಠ ಶರೀರ ಅನ್ನುವಂಥದ್ದು ಶ್ರೇಷ್ಠ ಇದ್ರೊಳಗೆ ಬಂದು ಜೀವ ಡೊಗ್ಗೆದತ್ತ ಹೌದಲ್ರಿ ಮಾಸ್ತರ ಹೇಳ್ಯಾರ ಅಂದ್ರೆ ಜೀವ ಇದ್ರಾಗ ಡೊಗ್ಗೆದ ಏನಿಲ್ಲ ಉದಾಹರಣೆ ಹೇಳ್ತೀನಿ ನಡಿಲ್ರಿ ಮಾಸ್ತರ ಈ ಶರೀರ ಎಂಬುದು ಹೆಣ್ಣ ಐತಿ ಜೀವ ಒಳಗ ಶೇರೈತಿ ನಿನಗ ಮನಿ ಬಾಡಿಗೆ ಕೇಳುದು ಸುದ್ದಿ ತಗದಾಳಿದರಾಗ ಮೊದಲ ಮನಿಯೇ ಇದ್ದಾಗ ಇರ್ಲಾಕ ಬರತೈತ್ಯಂತ ನಮಗ ನಿನ್ನ ಮನಿ ಮೊದಲ ಹೊಡಿ ಒಯ್ದು ಸುಡಗಾಡದ ಕಲಿಗ ಮನಿ ತಯಾರಾಗಬೇಕಾದ್ರ ಮೊದಲ ಮಾಲಕ ಬೇಕು ಮಾಲಕಿದ್ರೆ ಮನಿ ಕಟ್ಟ ತಾರ ಆಮ್ಯಾಗ ಇಲ್ಲೇ ಈ ಶಿವಣಿಗೆಯಲ್ಲಿ ಎಲ್ಲ ಮುತ್ತನ ತಡಿಯ ಜಾತ್ರಿ ಹೌದು ಹೌದು ಒಬ್ರಿಗೆ ಬಂದಿದ್ದು ಒಬ್ರಿಗೆ ತಮ್ಮ ಬಂದಿಲ್ಲ ಜಗದಾಗ ಹೌದು ಹೌದಲ್ರಿ ಯಾರು ದುಡದಾರ ಅವರು ಪಡ್ಕೊಂಡಾರ ಭಗವಂತಗ ಉಂಡ ಊಟ ಕಂಡ ಕನಸ ಇವರು ಹೇಳ್ಯಾರ ಆವಾಗ ಹೆಣ್ಣ ಮಗಳ ಬೋರ್ಮಾಳ ಕಳುವ ಇಲ್ಲೇ ಆಗಿತ್ತುವ ಕಳು ಮಾಡ್ದಕ್ಕೆ ಮನ್ಯಾಗ ಇಟ್ಟು ಬಂದಿದಳಲ್ಲಿ ಅಖಿನೇ ಮನೆಯ ಒಳಗ ಇಟ್ಟು ಹುಡುಕ್ಯಾಡಕ ಚಾಲು ಮಾಡಿ ಹೌದು ಹೌದು ಈ ಎಲ್ಲ ಮುತ್ತನ ಬಲ್ಲಿ ಇವರು ಬಂದ್ರು ಆವಾಗ ಹೌದು ಹೌದು ಅದಕ್ಕೆ ಮಹಾತ್ಮರಿಗೆ ತಿಳಿದಿದ್ದು ಯಾರಿಗೆ ತಮ್ಮ ತಿಳಿದಿಲ್ಲ ಜಗದಾಗ ಈ ಮುತ್ಯ ಅಂದ ನೀನೇ ಒಯ್ದು ಇಟ್ಟಿದಿ ಮನಿಯಾಗ ಗೆಳತಾನ ಕೆಡಬಾರ್ದು ಅವರ ವಸ್ತು ಅವರಿಗೆ ಕೊಡುವ ಇಂಥವು ಪಾವಡಗಳು ಮಾಡಿದರಾವಾಗ ಎಷ್ಟು ಎಲ್ಲ ಹೇಳಬೇಕಾದ್ರ ಭಗವಂತನ ಅನುಗ್ರಹ ಬೇಕು ಹೌದು ನೀನು ಮೊದಲ ಮನಿ ಇರ್ತದಂತ ಉದಾಹರಣೆ ನಿನಗ ಹೌದು ಹೌದು ಈ ಶಿವಣಿಗೆಯಲ್ಲಿ ಹಾಡ್ಕಿ ನಾನು ಮಾಡುದು ಸಬದಾಗ ಇದು 16ನೇ ವರ್ಷ ಆಯ್ತು ಇಲ್ಲೀಗ ಈ ವರ್ಷ
ವರ್ಷ ಶ್ರೀಶೈಲ ಗೌಡ್ರು ಕೋಣಶಿರಸ್ಗಿ ಅವರಿಗೆ ಅಂದ್ಯ 2 ಹೊಸ ಮ್ಯಾಳ ತರಿಸಿ ಕೇಳ್ರಿ ಆವಾಗ ಮತ್ತೆ ಎಲ್ಲಾರು ಕೂಡಿ ವಿದ್ಯಾಸಿರಿ ಮೌಲ ಸಾಹೇಬ ನೀವೇ ಮತ್ತ ಹಾಡ್ಕಿ ಮಾಡಬೇಕು ಕರೆಶಾರಿಲ್ಲೀಗ ಹೌದು ಮೊದಲ ಜೀವ ಹ್ಯಾಂಗ ಉದಾಹರಣೆ ಹೇಳ್ತೀನಿ ತಿಳ್ಕೋರ ನಿನಗ ಈ ಎಲ್ಲಪ್ಪ ಬುದ್ಧನ ಗದಿಗೆ ಇತ್ತು ನಾನು ಹಾಡಾಗ ಮೊದಲ ಗದಿಗೆ ದೇವರ ಐತಿ ಆಮ್ಯಾಳ ಗುಡಿ ಆಯಿತು ಇದರಂತೆ ಮೊದಲ ಜೀವ ತಿಳ್ಕೊ ನಿನ್ನೊಳಗ ಜೀವ ಬಂದ ಮೇಲೆ ನಿನ್ನ ಶರೀರ ತಯಾರವಾಯಿತು ಅದು ಹೆಂಗೈತೆ ತಿಳ್ಕೊ ಇಲ್ಲೇ ಈ ಎಲ್ಲ ಮುತ್ಯ ದೇವ್ರು ಇಲ್ಲ ಅದಾನಂತಂದ ಗುಡಿ ಕಟ್ಟಾರ ದೇವ್ರು ಮೊದಲು ಇಲ್ಲಾರ್ದೆ ಗುಡಿ ಕಟ್ತಾರ ಮಾಸ್ತರ ನೀವು ಬರೋ ಟೈಮಿಗೆ ಹೆಂಗೈತ್ರಿ ಗುಡಿ ಇತ್ತೇನ್ರಿ ಮೊದಲ ಗದ್ದಿಗೆ ಇತ್ತು ಎಲ್ಲಾರು ಕೂಡಿ ಕಿಶಿಂದ ಊರ ಪ್ರಮುಖರು ಎಲ್ಲರೂ ಕೂಡಿ ದೇವ್ರ ಮ್ಯಾಗ ಅಪಾರ ಪ್ರೀತಿ ಅದಾರ ದೇವರ ಅದಾನ ತಂದು ಕೂಡಲೇ ಗುಡಿ ಕಟ್ಟಾರ ಹೌದಲ್ರಿ ಮಾಸ್ತರ ಕಟ್ಟ್ಯಾರ ಹಂಗ ಮೊದಲ ಜೀವದ ಹೌದು ಆಮೇಲೆ ನಿನ್ನ ಗುಡಿ ಅದ ಹೌದು ಹ್ಯಾಂಗ ಗುಡಿಯದ ತಿಳ್ಕೊ ಹಂಗ ಜೀವಾತ್ಮನ ಛಾಯ ಒಳ ಹೊರಗದ ಹೌದು ಆದ್ರ ಅವನಿಂದೆ ಈ ಜಗತ್ತದಳು ಆಗ್ತದ ಅವರು ಯಾತರಿಗೋಸ್ಕರವಾಗಿ ಗುಡಿ ಕಟ್ಟ್ಯಾರ ಅವ್ರು ಇರುವಂತ ಸಮಯದಲ್ಲಿ ಪಾವಾಡಗಳನ್ನು ಏನು ಮಾಡಿ ಹೋಗಿದಾರಲ್ಲ ಅದಕ್ಕೆ ಗುಡಿ ಕಟ್ಟಿ ಜಾತ್ರೆ ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಮತ್ತ ಅಂತಿಂಥವನ್ನೆಲ್ಲ ಆಗಬೇಕಾಗಿದ್ರ ಪ್ರಥಮ ದೇವರು ಬೇಕ ಹೌದು ಆಮ್ಯಾಗ ಗುಡಿ ತಯಾರಾಗ್ತದೆ ಹೌದಲ್ರಿ ಮಾಸ್ತರ್ ಫಸ್ಟ್ ಜೀವ ಬೇಕ ಆಮ್ಯಾಗ ಶರೀರ ತಯಾರಾಗ್ತದ ಹೌದಲ್ರಿ ಹಿಂಗ ನನ್ನ ಉದಾಹರಣೆ ಅವ್ರ ಉದಾಹರಣೆ ಹೆಂಗೇನ್ರಿ ಮಾಸ್ತರ್ ಅದಕ್ಕೆ ಇದು ಆದ ನಂತರ ಮತ್ತೇನದ ಈ ಶರೀರ ನಂದು ಹಿಂಗದ ಶ್ರೇಷ್ಠದ ಬರೋಬ್ಬರಿ ಅದ ನಾ ಹಿಂಗ ಇಷ್ಟು ಈ ಶರೀರದೊಳಗೆ ನಿನ್ನ ಜೀವ ಡೊಗ್ಗ್ಯದ ಹೌದು ಶರೀರ ನಿಂದು ಪ್ರಥಮ ಎಷ್ಟಿತ್ತು ಹೌದಲ್ರಿ ಮಾಸ್ತರ ಈಗ ಎಟ್ಟದ ಹೌದಲ್ರಿ ಅದು ಹಂಗೆ ಇರ್ಬೇಕಾಗಿತ್ತು ಶ್ರೇಷ್ಠ ಇತ್ತಿಲ್ಲದ ಹೌದು ಮತ್ತೆ ಶ್ರೇಷ್ಠ ಇತ್ತಂದ್ರೆ ಏಟದ ಆಟೆ ಇರ್ಬೇಕದ ಇರ್ಬೇಕಾಗಿತ್ತಲ್ರಿ ಮಾಸ್ತರ ನಿನ್ನ ಶರೀರ ಹ್ಯಾಂಗ ಕಡಿಮೆ ಆಗ್ಯದ ನಿನಗೆ ಹೇಳ್ತೀನಿ ನಡಿಲ್ರಿ ಶರೀರ ಎಂಬುದು ನಂದು ಶ್ರೇಷ್ಠ ಐತಿ ಅಂದಿದಿ ನನಗ ಹೌದು ನಿನ್ನ ಶರೀರ ಮೊದಲ ಎಷ್ಟ ಇತ್ತು ತಿಳ್ಕೊ ನಿನ್ನೊಳಗ ಹೌದು ಮೊದಲ